ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಕುಮಾರ್ KS ಅಂತ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ನಮ್ಮ 55ನೇ ಕಾರ್ಯಕ್ರಮ ಅಪ್ಪು ಉತ್ಸವ. ಈ ಒಂದು ಅಪ್ಪು ಉತ್ಸವನ ನಾವು ರಾಯಭಾರಿಯಾಗಿ ನೆನಪಿಗೆ ಪ್ರೇಮ ಆಯ್ಕೆ ಮಾಡ್ಕೊಂಡ್ವಿ. ನಮ್ಮ ಒಂದು ಸಂಸ್ಥೆಯ ವತಿಯಿಂದ ನಾವು ಕೇಳ್ಕೊಂಡಾಗ ತುಂಬ ಹೃದಯದಿಂದ ನೆನಪಿಗೆ ಪ್ರೇಮಿಸೋದು ಅಪ್ಪು ಸರ್ ಹೆಸರಿಡಬೇಕಾದ್ರೆ ನಾವು ಚೀಫ್ ಗೆಸ್ಟ್ ಆಗಿ ಬರ್ತೀವಪ್ಪ ಅಂತ ಒಂದೇ ಮಾತಲ್ಲಿ ಅವರು ನಮಗೆ ರಾಯಭಾರಿಯಾಗಿ ಒಪ್ಕೊಂಡ್ರು. ಥ್ಯಾಂಕ್ ಯು ವೆರಿ ಮಚ್ ನೆನಪಿ ಸರ್. ಹಾಗೆ ನೆನಪಿಗೆ ಸರ್ನ ನಾನು ಆಯ್ಕೆ ಮಾಡೋಕ್ಕೆ ಎರಡು ಮುಖ್ಯವಾದ ಕಾರಣ. ಒಂದು ಅವರ ಒಂದು ಹಂಬಲ್ನೆಸ್ಸು, ಇನ್ನೊಂದೊಂದು ನೆನಪಿರಲಿ ಮೂವಿನಲ್ಲಿ ಅವರ ಒಂದು ಹೆಸರು ಕಿಶೋರ್ ಅಂತ. ಸೊ ಅದಕ್ಕೋಸ್ಕರ ನನ್ನ ಹೆಸರು ಕಿಶೋರ್ ಅಂತ. ಸೊ ಹಾಗಾಗಿ ಎರಡು ನನಗೆ ಮುಖ್ಯವಾದ ಕಾರಣಗಳು ಯಾಕೆ ನೆನಪಿರಲಿ ಪ್ರೇಮ ಅವ್ರನ್ನ ಆಯ್ಕೆ ಮಾಡ್ಕೊಂಡೆ ಅಂತ. ಏನಕ್ಕೆ ನಾನು ಕಾಲೇಜ್ ಡೇಸಲ್ಲಿ ನೆನಪಿರಲಿ ಫಿಲಮ್ ರಿಲೀಸ್ ಆದಾಗ ಎಲ್ಲರೂ ನಾನು ಎಂಟ್ರಾಗೇ ಸಾಕು ಕ್ಲಾಸ್ ರೂಮ್ಗೆ ನೆನಪಿರಲಿ ಕಿಶೋರ್ ಅನ್ನೋರು. ಸೊ ಆ ಒಂದು ಬಾಂಡಿಂಗ್ ನನಗೆ ಇರೋದ್ರಿಂದ ನಾನೇನು ಮಾಡಿದೆ, ಓಕೆ ನಮಗೆ ನೆನಪಿರಲಿ ಪ್ರೇಮ ಅವರೇ ರಾಯಭಾರಿಯಾಗಿರಬೇಕು. ಏನಕ್ಕಂದರೆ ನಾವು ಇವಾಗ ಏನು 54 ಕಾರ್ಯಕ್ರಮಗಳು ಮಾಡಿದ್ದೀವಿ, ನಾವು ಯಾವುದೇ ರೀತಿ ರಾಯಭಾರಿ ಅಂತ ಆಯ್ಕೆ ಮಾಡಿರಲಿಲ್ಲ. ಬಟ್ ಈ ಸತಿ ಅಪ್ಪು ಉತ್ಸವ ಒಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು 2 ತಿಂಗಳು ಮುಂಚೆ ನೆನಪಿರಲಿ ಸರ್ ಫೋನ್ ಮಾಡಿ ಮಾತಾಡಿದಾಗ ಅವರು ತುಂಬ ಹೃದಯದಿಂದ ನಮ್ಮ ಮನೆಗೆ ನಿಮ್ಮ ಬ್ರೇಕ್ಫಾಸ್ಟ್ಗೆ ಬರಬೇಕಪ್ಪ ಅಂದರು. ಸೊ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿ ಅವ್ರಿಗೆ ನಾವು ನಮ್ಮ ಒಂದು ಕಾರ್ಯಕ್ರಮದ ಪ್ರೋಟೋಕಾಲ್ ಎಲ್ಲ ಹೇಳಿದ್ವಿ. ಸರ್ ಈ ಥರ ಇತ್ತು, ನಮ್ಮ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ವಿ, ಇಂತಿಂಥವ್ರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ, ಮತ್ತು ಇಂತಿಂಥ ಮಾಧ್ಯಮದವ್ರಿಗೆ ನಾವು ಇಂತಿಂಥ ಮಾಧ್ಯಮ ಸೇವಕನ ಪ್ರಶಸ್ತಿಗಳು ಕೊಟ್ಟಿದ್ವಿ ಅಂತ. ಸೊ ತುಂಬ ಖುಷಿ ಆಯಿತು ಅವ್ರಿಗೆ. ಸೊ ಹಾಗಾಗಿ ನೆನಪಿರಲಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಪಕ್ಕ ಕೂತ್ಕೊಂಡು ಲಿಖಿತ್ ಅಂತ. ಸೊ ರಾಜ್ ಡ್ಯಾನ್ಸ್ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. 100 ಕಲಾವಿದರಿಗೆ ಅವರು ಒಂದು ವೇದಿಕೆಯಾಗಿ ಅವರ ಒಂದು ಡ್ಯಾನ್ಸ್ ಅಕಾಡೆಮಿ ಇದೆ. ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರು, ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ವಿದ್ಯಾರ್ಥಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲೈಕ್ ಭರತನಾಟ್ಯಂ, ವೆಸ್ಟರ್ನ್ ಡ್ಯಾನ್ಸ್, ಕುಚುಪುಡಿ, ಕಥಕಳಿ, ಮತ್ತು ಹಾಗೆ ಮ್ಯಾಜಿಕ್ ಶೋಸ್ ಆಗಿರ್ಬೋದು. ಏನಕ್ಕಂದರೆ ಈಗ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ನಿಮ್ಮ ಕಲಾ ವೇದಿಕೆ ಆಗಿರೋದ್ರಿಂದ ಇದು ಕಲಾವಿದರಿಗೊಂದು ಪ್ಲಾಟ್ಫಾರ್ಮ್ ಆಗಬೇಕಂತ ನಮ್ಮ ಒಂದು ಉದ್ದೇಶ. ಸೊ ಹಾಗಾಗಿ ನಮಗೆ ಪ್ರತಿ ಸತಿನೂ ನಮಗೆ ಕೈ ಜೋಡಿಸ್ತಾ ಇರೋದು ಲಿಖಿತ್ ಅವರ ಸಂಸ್ಥೆ ಬಂದು ನಮಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ನಮಗೆ ಗಣಸಿ ಸದಾನಂದ ಸ್ವಾಮಿ ಸರ್ ಬಗ್ಗೆ ನಾನು ಹೇಳಿ ಅವರೇ ನಮ್ಮ ಒಂದು ಸಂಸ್ಥೆಯ ಗೌರವ ಅಧ್ಯಕ್ಷರು. ಹಾಗೆಯೇ ನಾವು ಅವ್ರನ್ನ ಆಲ್ಮೋಸ್ಟ್ ಲೈಕ್ ಒಂದು 8 ವರ್ಷದಿಂದ ಅವರ ಒಂದು ಒಡನಾಟದಲ್ಲಿದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸ್ಕೊತಾರೆ. ಹಾಗೆ ನಮಗೆ ಮುಖ್ಯ ಅತಿಥಿಗಳಾಗಿ ನಮಗೆ ಭರಣಿ ರಾಜ್ ಅವರು ಬಂದಿದ್ದಾರೆ. ಅವರು ಸಂಜೀವಿನಿ ವೆಲ್ನೆಸ್ ಸೆಂಟರ್ ನಡೆಸ್ತಾ ಇದ್ದಾರೆ ಹೊಸಕೋಟೆಯಲ್ಲಿ. ಸೊ ನಮ್ಮ ಒಂದು ಅಪ್ಪು ಕಾರ್ಯಕ್ರಮಕ್ಕೆ ನಾವು ಕೇಳಿದಾಗ 100% ನಮ್ಮಿಂದ ಏನು ಸಪೋರ್ಟ್ ಆಗುತ್ತೆ ನೀವು ನಾವು ಮಾಡ್ತೀವಿ ಕಿಶೋರ್ ಅಂತ ಅವರು ನಮಗೆ ಕೈ ಜೋಡಿಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಅಪ್ಪು ಉತ್ಸವ ಈ ಒಂದು ಕಾರ್ಯಕ್ರಮ ಏನಕ್ಕೆ ಈ ಒಂದು ಕಾರ್ಯಕ್ರಮ ನಾನು ಪ್ರೆಸ್ ಮೀಟಾಗಿ ಏನಕ್ಕೆ ಇಟ್ಕೊಂಡೆ ಅಂದರೆ 2 ತಿಂಗಳು ಮುಂಚಿತವಾಗಿ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮಗೆ ಫಸ್ಟ್ ಪ್ರಮೋಷನ್ ಅಂತ ಬಂದಾಗ ನಾವು ಅಟ್ಲೀಸ್ಟ್ DK ಶಿವಕುಮಾರ್ ಸಾಹೇಬ್ರನ್ನ ಮೀಟ್ ಮಾಡಿ ನಮ್ಮ ಒಂದು ಪೋಸ್ಟರ್ ಲಾಂಚ್ ಮಾಡಬೇಕಂತ ನಾವು ಅಂದ್ಕೊಂಡ್ವಿ. ಅದು ನಾವು ಅಂದ್ಕೊಂಡಿಂದ ಇನ್ನೂ ಹೆಚ್ಚಿಗೆನೇ ಆಯಿತು. ಸೊ DK ಶಿವಕುಮಾರ್ ಸರ್ನ ಭೇಟಿ ಮಾಡಿದ್ವಿ. ಆಮೇಲೆ ನಮ್ಮ ಒಂದು ಪೋಸ್ಟರ್ ಲಾಂಚ್ ಮಾಡಿಕೊಡಿ ಅಂದ್ವಿ. ಪೋಸ್ಟರ್ ಲಾಂಚ್ ಮಾಡಿಕೊಟ್ರು. ಆಮೇಲೆ ನಂತರ ನಾವು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹತ್ರ ಹೋದ್ವಿ. ಅವರು ನಮ್ಮ ಒಂದು ಪೋಸ್ಟರ್ ಲಾಂಚ್ ಮಾಡಿಕೊಟ್ರು. ತದನಂತರ ಇಲ್ಲಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಸರ್ ಬರ್ತಾರೆ ಅಂತ ಗೊತ್ತಾಯಿತು. ಹಾಗೆ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಲಹೆಗಾರರಾಗಿರುವ KV ಪ್ರಭಾಕರ್ ಅವರು ಬರ್ತಾರೆ ಅಂತ ಗೊತ್ತಾಯಿತು. ಸೊ ಅವ್ರ ಕಡೆಯಿಂದಲೂ 2 ಕಡೆಯಿಂದಲೂ ನಮ್ಮ ಒಂದು ಪೋಸ್ಟರ್ನ ಲಾಂಚ್ ಮಾಡಿಸಿದ್ವಿ. ಆಮೇಲೆ ಹಾಗೇನೆ ಬಸವರಾಜ ಬೊಮ್ಮಾಯಿ ಸರ್ದು ಅಪಾಯಿಂಟ್ಮೆಂಟ್ ಸಿಕ್ತು. ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಈ ಥರ ನಾವು ಅಪ್ಪು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ. ಸೊ ಅವ್ರ ಕಡೆಯಿಂದಲೂ ನಮಗೆ ಪೋಸ್ಟರ್ ಲಾಂಚ್ ಆಯಿತು. ಸೊ ಇಷ್ಟೆಲ್ಲ ನಾವು ಮಾಡಬೇಕಾದ್ರೆ ಒಂದು ಪ್ರೆಸ್ ಮೀಟ್ ಇಟ್ಟರೆ ಇನ್ನೂ ಅದ್ಭುತವಾಗಿರುತ್ತೆ, ಒಂದು ಶುಭ ಕೊಡ್ಬೋದು ನಾವು ಅಂತ ಈ ಒಂದು ಕಾರ್ಯಕ್ರಮನ ನಾವು ಪ್ರೆಸ್ ಮೀಟ್ ಅಂದ್ಕೊಂಡ್ವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಮಾರ್ಚ್ 15ನೇ ತಾರೀಕು ನಡೀತಾ ಇರುವಂಥ ಕಾರ್ಯಕ್ರಮ ಅಪ್ಪು ಉತ್ಸವ. ಈ ಒಂದು ಕಾರ್ಯಕ್ರಮ ನಾಟ್ಯಪ್ರಿಯ ಆಡಿಟೋರಿಯಮಲ್ಲಿ ಮಾಡ್ತಾ ಇದ್ದೀವಿ, ರಾಮಮೂರ್ತಿ ನಗರಕ್ಕೆ. ಫಾರ್ ದ ಫಸ್ಟ್ ಟೈಮ್ ನಾವು ಅಲ್ಲಿ ಮಾಡ್ತಿರುವಂಥ ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಗಣಸಿ ಸದಾನಂದ ಸ್ವಾಮಿ ಅವರು ಬರ್ತಾ ಇದ್ದಾರೆ, ರಾಯಭಾರಿಯಾಗಿ ನೆನಪಿರಲಿ ಪ್ರೇಮ್ ಸರ್ ಬರ್ತಾ ಇದ್ದಾರೆ, ಮತ್ತು ಪ್ರಮೀಳಾ ನೇಸರ್ಗಿ ಅವರು ಬರ್ತಾ ಇದ್ದಾರೆ, ಹೈಕೋರ್ಟ್ ಅಡ್ವೊಕೇಟ್. ಹಾಗೆಯೇ ಅನ್ಮೋಲ್ ವಿಜಯ್ ಭಟ್ಕಳ್ ಬರ್ತಾ ಇದ್ದಾರೆ. ಸೊ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಅಭಿನಂದನೆಗಳು ಕಿಶೋರ್ ಅವರಿಗೆ ಮತ್ತು ಅವರ ತಂಡಕ್ಕೆ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಮುಖಾಂತರ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ, ಸಮಾಜಮುಖಿ ಕಾರ್ಯಕ್ರಮಗಳನ್ನು. ಈ ವರ್ಷ ಅಪ್ಪು ಉತ್ಸವ ಅನ್ನೋ ಹೆಸರಿನಲ್ಲಿ
ಆಗಿ ನಿಮ್ಮ ಮಾಧ್ಯಮದವರಿಗೆ ಮತ್ತು ಕಲಾವಿದರಿಗೆ, ಸ್ಪೆಷಲ್ ಆಗಿ ಜಾನಪದ ಕಲಾವಿದರಿಗೆ ಮತ್ತು ಪಾಲಿಟಿಷಿಯನ್ಸ್ಗೂ ಸಹ ಸಾಕಷ್ಟು ಜನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶಸ್ತಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗೆಯೇ ಭರತನಾಟ್ಯ ಕಲಾವಿದರಿಗೆ ಎಲ್ಲರಿಗೂ ಸಹ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಯಾಕೆ ಮುಖ್ಯ ಆಗುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತಿರುತ್ತೆ. ನಾನು ಪ್ರತಿ ವೇದಿಕೆಯಲ್ಲೂ ಸಹ ಹೇಳ್ತಾ ಇರ್ತೀನಿ, ಯಾವುದೋ ಒಂದು ಮೊಮೆಂಟೋಸ್ ಕೊಟ್ಟಾಗ ಅಥವಾ ಅವಾರ್ಡ್ಗಳು ಕೊಟ್ಟಾಗ ಅವರ ಪ್ರತಿಭೆಗಳನ್ನು ಗುರುತಿಸಿ ನಾವು ಯಾರದೇ ಮನೆಗೆ ಹೋದ್ರೂ ಸಹ ಮೊದಲನೇದಾಗಿ ನೀವೆಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀರಾ, ಏನೇನು ಪ್ರಾಪರ್ಟೀಸ್ ಇದೆ ಅಂತ ಯಾರು ಕೇಳಲ್ಲ. ಎಲ್ಲರೂ ನೋಡೋದು ಅವ್ರ ಮನೆ ಗೋಡೆಗಳ ಮೇಲೆ ಎಷ್ಟು 100 ಡೇಸ್ ಸಿನಿಮಾ ಟ್ರೋಫಿಗಳಿದೆ, ಯಾರ್ಯಾರು ಏನು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ, ಯಾವ ಪ್ರಶಸ್ತಿ ಬಂದಿದೆ ಇವರಿಗೆ, ಅದನ್ನ ನೋಡ್ತಾರೆ. 5 ನಿಮಿಷ ನಿಂತ್ಕೊಳ್ತೀವಿ. ಸೊ ಅದೇ ನಾವು ಸಂಪಾದನೆ ಮಾಡೋಂಥ ನಿಜವಾದ ಆಸ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬರೀ ನಮಗೆ ಮೊಮೆಂಟಸ್ ಆಗಿ ಪ್ರಶಸ್ತಿಗಳಾಗಿ ಅಷ್ಟೇ ಬರೋದಿಲ್ಲ, ನಮ್ಮ ಹೆಗಲ ಮೇಲೆ ಜವಾಬ್ದಾರಿಯಾಗಿಯೂ ಸಹ ಬರುತ್ತೆ. ಆ ಜವಾಬ್ದಾರಿನ ಮತ್ತಷ್ಟು ಸಮರ್ಥವಾಗಿ ನಿಭಾಯಿಸ್ತಾ ಮತ್ತಷ್ಟು ಪ್ರಶಸ್ತಿಗಳನ್ನ ತಗೊಳ್ಳುವಂಥ ಒಂದು ಸಂದರ್ಭ. ಸ್ಪೆಷಲ್ ಆಗಿ ಅವರದಷ್ಟು ಪ್ರತಿಭೆಗಳನ್ನ ಗುರುತಿಸಿ ಒಂದು ಪ್ರಶಸ್ತಿಯನ್ನ ಕೊಡ್ತಾರಲ್ಲ, ಅದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮಲ್ಲಿ ಏನೇ ಪ್ರತಿಭೆ ಇದ್ರು ಅದನ್ನ ಗುರುತಿಸಿ ಯಾರೋ ಒಂದು ಅಪ್ರಿಷಿಯೇಟ್ ಮಾಡಿದಾಗ ಮಾತ್ರನೇ ಅದಕ್ಕೆ ಬೆಲೆ. ಈಗ ನಮ್ಮಂದ್ರೆ ಸಿನಿಮಾ ನಟರುಗಳಿಗೆ ಆಲ್ರೆಡಿ ಒಳ್ಳೆ ಎಕ್ಸ್ಪೋಜರ್ ಇರುತ್ತೆ, ನಾವು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ತುಂಬಾ ಹ್ಯೂಜ್ ಸ್ಕೇಲ್ ಅಲ್ಲಿ ಅದು ಸ್ಪ್ರೆಡ್ ಆಗುತ್ತೆ, ಪ್ರಶಸ್ತಿಗಳು ಅದು ಸಾಮಾನ್ಯ. ಆದ್ರೆ ಭರತನಾಟ್ಯ ಕಲಾವಿದರು, ಜಾನಪದ ಕಲಾವಿದರು ಇವರೆಲ್ಲರೂ ಸಹ ಅವ್ರಿಗೆ ವೇದಿಕೆಯನ್ನು ಸಿಗೋದೇ ಬಹಳ ಕಷ್ಟ ಆಗಿರುತ್ತೆ. ಆ ರೀತಿ ವೇದಿಕೆಗಳು ಸಿಕ್ಕಿದಾಗ ಅವ್ರನ್ನ ಗುರುತಿಸಿ ಒಂದು ಪ್ರಶಸ್ತಿ ಕೊಡುವಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಪ್ರಶಸ್ತಿ ಬಹಳಷ್ಟು ಮುಖ್ಯ ಆಗುತ್ತೆ. ಅಂತ ಒಂದು ಕಾರ್ಯಕ್ರಮವನ್ನ ನನ್ನ ಆತ್ಮೀಯ ಗೆಳೆಯ ಅಪ್ಪು ಅವರ ಹೆಸರಿನಲ್ಲಿ ಈ ವರ್ಷ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾರೆ. ತುಂಬಾ ಖುಷಿಯಾದಂಥ ವಿಚಾರ. ಕಿಶೋರ್ ಅವರೇ ಮತ್ತೆ ತಂಡದವರಿಗೆ ಒಳ್ಳೇದಾಗಲಿ. ಎಲ್ಲ ಈ ರೀತಿಯಾದಂಥ ಸಾಕಷ್ಟು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಈ ವರ್ಷ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ರಾಯಭಾರಿಯಾಗಿ ನನ್ನನ್ನು ಆಯ್ಕೆ ಆಗಬೇಕು ಅಂತ ಹೇಳಿದ್ರು. ಅಫ್ಕೋರ್ಸ್ ಒಂದು ಸಮಾಜಮುಖಿ ಕಾರ್ಯಕ್ರಮ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವಾಗಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ರಾಯಭಾರಿ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಮದು ಸಹ ಸ್ಪೆಷಲ್ ಆಗಿ ಮಾಧ್ಯಮದವರು ಈ ರೀತಿ ಒಳ್ಳೆ ಕಾರ್ಯಕ್ರಮಗಳು ಮಾಡಿದಾಗ ಯೂತ್ ಸ್ಕೇಲಲ್ಲೇ ಒಂದು ಪ್ರಮೋಷನ್ನು, ಪಬ್ಲಿಸಿಟಿ ಎಲ್ಲಾನು ಬೇಕಾಗುತ್ತೆ. ನೀವು ಜನಗಳ ಮತ್ತೆ ನಮ್ಮಗಳ ಮಧ್ಯೆ, ಇಬ್ಬರ ಮನಸ್ಸುಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಬ್ರಿಡ್ಜ್ ಆಗಿರೋದ್ರಿಂದ ಇದನ್ನ ಸಾಕಷ್ಟು ಜನರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆ ಆಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನಗಳು ಬರಲಿ, ಇವರಿಗೆ ಎಂಕರೇಜ್ ಮಾಡಲಿ. ಮತ್ತು ಯಾರ್ಯಾರು ಪ್ರಶಸ್ತಿಗಳನ್ನ ಪಡಿತಾರೆ ಅವರೆಲ್ಲರಿಗೂ ಸಹ ನಿಮ್ಮ ಆಶೀರ್ವಾದಗಳು ಸಹ ಸಿಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನೀವು ಮೇಲಕ್ಕೆ ಪೋಸ್ಟರ್ ಮೇಲೆ